ಈ ಸರಿ ಟಿಕೆಟ್ ಮಿಸ್ ಅನ್ನುವಷ್ಟರಲ್ಲಿಯೇ ಅಭಿಮಾನಿಗಳು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಲು ಸಾಲು ಪ್ರಶ್ನೆಗಳನ್ನ ಬಿಜೆಪಿಗೆ ಮಾಡ್ತಾ ಇದ್ದಾರೆ. ಮೈಸೂರಿಗೆ ಹೈವೇಯನ್ನ ತಂದಿದ್ದಕ್ಕೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಇಲ್ವಾ? 10 ವರ್ಷಗಳಲ್ಲಿ 12 ರೈಲುಗಳನ್ನ ತಂದ್ರು, ಆ ಕಾರಣಕ್ಕಾಗಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಇಲ್ವಾ? ನಾನಾ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ರು, ಸಾಮಾಜಿಕ ಕಳಕಳಿಯನ್ನ ಹೊಂದಿದ್ರು ನಮ್ಮ ನಾಯಕರು, ಅದಕ್ಕಾಗಿ ಟಿಕೆಟ್ ಇಲ್ವಾ? ಹೀಗೆ ಸಾಲು ಸಾಲು ಪ್ರಶ್ನೆಗಳನ್ನ ಪ್ರತಾಪ್ ಸಿಂಹ ಅವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಅವರ ಬೆಂಬಲಿಗರು, ಅಭಿಮಾನಿಗಳು ಬಿಜೆಪಿಗೆ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಇರೋದು. ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಅಭಿಯಾನವನ್ನೇ ಆರಂಭ ಮಾಡಿಬಿಟ್ಟಿದ್ದಾರೆ, ಪೋಸ್ಟರ್ ಅಭಿಯಾನವನ್ನ. ಕಾಂಗ್ರೆಸ್ಗೆ ಟಕ್ಕರ್ ಕೊಟ್ಟಿದ್ದಕ್ಕೆ, ಆಡಳಿತ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದದಕ್ಕೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಟಿಪ್ಪು ರೈಲನ್ನ ಒಡೆಯರ್ ರೈಲು ಅಂತ ಬದಲಿಸಿದ್ದಕ್ಕೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಭಿವೃದ್ಧಿ ಕೆಲಸವನ್ನ ಅವಿರತವಾಗಿ ಮಾಡಿದ್ದಕ್ಕೆ ಟಿಕೆಟ್ ಇಲ್ವಾ? 10 ವರ್ಷಗಳಲ್ಲಿ 12 ರೈಲು ತಂದ್ರು, ಅದಕ್ಕಾಗಿ ಟಿಕೆಟ್ ಇಲ್ವಾ? ಒಕ್ಕಲಿಗ ಎಂಬ ಕಾರಣಕ್ಕಾಗಿ ಟಿಕೆಟ್ ಇಲ್ವಾ? ಬಡವರ ಮನೆ ಮಕ್ಕಳು ಬೆಳಿಬಾರ್ದ? ರಾಜಕೀಯದಲ್ಲಿ ಒಳ್ಳೆಯವರಿಗೆ ಬೆಲೆ ಇಲ್ವಾ? ಹಿಂದೂಗಳ ಪರ ಮಾತಾಡಿದ್ದಕ್ಕೆ ಟಿಕೆಟ್ ನೀಡುವುದಕ್ಕೆ ಮೀನಮೇಷವೇ? ಈ ರೀತಿ ಪೋಸ್ಟರ್ಗಳ ಮೂಲಕವೇ ಸಾಲು ಸಾಲು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಅವರು ಕೂಡ ಮೊನ್ನೆಯಷ್ಟೇ ಫೇಸ್ಬುಕ್ ಲೈವ್ ಬಂದು ತಮ್ಮ ಎಲ್ಲ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತಾಡ್ತಾ ಭಾವುಕರಾಗಿದ್ರು. 10 ವರ್ಷ ಸೇವೆ ಮಾಡೋದಕ್ಕೆ ಅವಕಾಶವನ್ನ ಕೊಟ್ರಿ, 3ನೇ ಸಾರಿಯೂ ಕೂಡ ನಾನು ಮತ್ತೆ ಅಧಿಕಾರಕ್ಕೆ ಬಂದು ನಿಮ್ಮ ಸೇವೆಯನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಸೊ ಸದ್ಯಕ್ಕೆ ಮತ್ತೊಂದು ಕಡೆ ನಾವು ಗಮನಿಸ್ತಾ ಇರೋದು, ಪ್ರತಾಪ್ ಸಿಂಹ ಅವರು ಈ ರೀತಿ ಹೇಳ್ತಾ ಇರುವಾಗಲೇ ಮತ್ತೊಂದು ಕಡೆ ಪೋಸ್ಟರ್ ಅಭಿಯಾನ ಕೂಡ ಸಾಲು ಸಾಲು ಪ್ರಶ್ನೆಗಳನ್ನ ಬಿಜೆಪಿಗೆ ಮಾಡುವಂತಹ ಕೆಲಸ ಪ್ರತಾಪ್ ಸಿಂಹ ಅವರ ಅಭಿಮಾನಿಗಳಿಂದ, ಬೆಂಬಲಿಗರಿಂದ ಆಗ್ತಾ ಇದೆ. ಇದಕ್ಕೆ ಬಿಜೆಪಿಯ ಉತ್ತರ ಏನಿರುತ್ತೆ, ವರಿಷ್ಠರು ಯಾವ ರೀತಿ ಉತ್ತರ ಕೊಡ್ತಾರೆ? ಇನ್ನು ಟಿಕೆಟ್ ಅನೌನ್ಸ್ ಆಗಿಲ್ಲ ಅಧಿಕೃತವಾಗಿ, ಅದಾಗಲೇ ಇಷ್ಟೆಲ್ಲ ಬೆಳವಣಿಗೆಗಳು ಈಗ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಆಗ್ತಾ ಇರೋದು. ನೋಡಿ, ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದಂತೆ ಸಿಂಹ ಬೆಂಬಲಕ್ಕೆ ಮೈಸೂರು ಕೊಡಗು ಕ್ಷೇತ್ರದ ಜನತೆ ನಿಂತಿದ್ದಾರೆ. ಪ್ರತಾಪ್ ಸಿಂಹಗೆ ಟಿಕೆಟ್ ನೀಡಬೇಕು ಅಂತ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನೋದ್, ಸಾಲು ಸಾಲು ಪ್ರತಿಭಟನೆಗಳನ್ನ ಮಾಡೋದಕ್ಕೆ ಈಗ ಪ್ರತಾಪ್ ಸಿಂಹ ಬೆಂಬಲಿಗರು ಅಣಿಯಾಗ್ತಾ ಇದ್ದಾರೆ. ಒಂದ್ ಕಡೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಬಹುತೇಕ ಫಿಕ್ಸ್ ಅನ್ನುವಂಥದ್ದು, ಅಂದ್ರೆ ಮಿಸ್ ಆಗೋದು ಫಿಕ್ಸ್ ಅಂತ ನಾನು ಹೇಳ್ತಾ ಇರೋದು. ಈ ರೀತಿ ಬೆಳವಣಿಗೆ ಚರ್ಚೆಗಳು ಆಗ್ತಾ ಇರುವಾಗಲೇ ಪ್ರತಾಪ್ ಸಿಂಹ ಅವರು ಭಾವುಕರಾದ್ರು, ನಿರಾಶರಾದ್ರು. ಈ ರೀತಿ ವಿಚಾರಗಳನ್ನ ಪ್ರತಿಭಟನೆಯ ಮುಖಾಂತರ ವ್ಯಕ್ತಪಡಿಸುವಂತಹ ಕೆಲಸ ಸ್ವತಃ ಪ್ರತಾಪ್ ಸಿಂಹ ಅವರಿಂದ ಆಗ್ತಾ ಇದೆಯಾ, ಹೇಗೆ? ಶ್ರೀಪಾದ್, ಕಳೆದ 3 ದಿನಗಳಿಂದಲೂ ಕೂಡ ಮೈಸೂರಿನಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ ಅಂತಂದ್ರೆ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗ್ತಾ ಇದೆ. 2 ಬಾರಿ ಗೆದ್ದಿರುವಂತಹ ಪ್ರತಾಪ್ ಸಿಂಹ ಅವರು ಈ ಬಾರಿ ಟಿಕೆಟ್ ಮಿಸ್ ಆಗಿ ಯದುವೀರ್ ಅವರಿಗೆ ಈ ಬಾರಿ ಟಿಕೆಟ್ ಸಿಗುತ್ತೆ ಇರುವಂತಹ ವಿಚಾರಗಳು ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. 3 ದಿನಗಳಿಂದಲೂ ಕೂಡ ಪ್ರಾಯಶಃ ಮೋಸ್ಟ್ಲಿ 28 ಸಂಸದರ ಪೈಕಿ ಇವರೊಬ್ಬರಿಗೆ ಮಾತ್ರ ಈ ರೀತಿಯಾದಂತಹ ಸೋಷಿಯಲ್ ಮೀಡಿಯಾಗಳಿರ್ಬೋದು, ಜನರ ಬಾಯಲ್ಲೂ ಕೂಡ ಇವರಿಗೆ ಟಿಕೆಟ್ ಯಾಕೆ ಕೊಡ್ತಾ ಇಲ್ಲ ಅನ್ನುವಂತಹ ಚರ್ಚೆಗಳು ಶುರು ಆಗಿರುವಂಥದ್ದು. ಭಾಳ ಪ್ರಮುಖವಾಗಿ ಈಗಾಗಲೇ ಸಾಕಷ್ಟು ಪೋಸ್ಟರ್ಗಳನ್ನು ಈಗಾಗಲೇ ಅವ್ರು ಆಗ್ತಾ ಇದ್ದಾರೆ. ಭಾಳ ಪ್ರಮುಖವಾಗಿ 10 ವರ್ಷಗಳಿಂದ ಅವ್ರು ಮಾಡಿರುವಂತಹ ಪ್ರತಿಯೊಂದು ಕೆಲಸಗಳನ್ನು ಅಲ್ಲಿ ಮೆನ್ಷನ್ ಮಾಡಿ, ಈ ಎಲ್ಲ ಕೆಲಸಗಳ ಮಾಡಿದ್ದು ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗೋದಕ್ಕೆ ಸಾಧ್ಯ ಆಯ್ತಾ? ಒಕ್ಕಲಿಗ ನಾಯಕ ಅನ್ನೋದಕ್ಕೆ ಮಿಸ್ ಆಯ್ತಾ? ಒಡೆಯರ್ ಟ್ರೈನನ್ನು ತಂದಿದ್ದಕ್ಕೆ ಮಿಸ್ ಆಯ್ತಾ? ಜೊತೆಗೆ 10 ವರ್ಷಗಳಲ್ಲಿ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರು ಕೂಡ ಈ ರೀತಿಯಾಗಿ ಟಿಕೆಟ್ ಮಿಸ್ ಆಗೋದಕ್ಕೆ ಕಾರಣ ಏನು? ಆದರೆ ಚಿಕ್ಕಮಗಳೂರು ಮತ್ತು ಉಡುಪಿ ಜಿಲ್ಲೆಗಳ ಸಂಸದರ ವಿರುದ್ಧವಾಗಿ ದೊಡ್ಡ ಮಟ್ಟದಲ್ಲಿ ಅಭಿಯಾನ ನಡೀತಾ ಇದೆ. ಈ ಎಲ್ಲ ಅಭಿಯಾನಗಳು ನಡೆದರೂ ಕೂಡ ಅವರಿಗೆ ಟಿಕೆಟ್ ಸಿಗ್ತಾ ಇದೆ. ಆದರೆ 10 ವರ್ಷಗಳಲ್ಲಿ ಹಿಂದುತ್ವದ ಪರವಾಗಿ ಗಟ್ಟಿ ಧ್ವನಿ ಎತ್ತಿದಂತಹ ಏಕೈಕ ಸಂಸದ ಪ್ರತಾಪ್ ಸಿಂಹ ಅವರು, ಇವರಿಗೆ ಯಾಕೆ ಟಿಕೆಟ್ ಮಿಸ್ ಆಗ್ತಾ ಇರುವ ವಿಚಾರ ದೊಡ್ಡ ಮಟ್ಟದಲ್ಲಿ ಮೈಸೂರಲ್ಲಿ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಇವತ್ತು ಕೂಡ ಅವರನ್ನ ಬೆಂಬಲಿಸಿ ಹಿಂಕಲ್ ಫ್ಲೈಓವರ್ ಇರ್ಬೋದು, ಸಂಸದ ಕಚೇರಿಗಳಿರ್ಬೋದು, ಹುಣಸೂರು ಇರ್ಬೋದು, ಈ ಭಾಗಗಳಲ್ಲಿ ಸರಣಿ ಪ್ರತಿಭಟನೆ ಮಾಡೋದಕ್ಕೆ ಈಗಾಗಲೇ ಏನು ಸಂಸದರ ಅಭಿಮಾನಿಗಳು ನಿರ್ಧಾರ ಮಾಡಿದ್ದಾರೆ. ಈ ಪ್ರತಿಭಟನೆ ಮತ್ತೊಂದು ಏನೇ ಮಾಡಿದ್ರು ಕೂಡ ಈಗಾಗಲೇ ಅವರಿಗೆ ಟಿಕೆಟ್ ಬಹುತೇಕ ಮಿಸ್ ಅನ್ನುವಂತಹ ಚರ್ಚೆಗಳು ಶುರುವಾಗಿದೆ. ನಿನ್ನೆ ಕೂಡ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು, ಬಹುತೇಕ ಅಂದರೆ ನನಗೆ ಟಿಕೆಟ್ ಮಿಸ್ ಮಾಡಿ ಅವ್ರು ಯದುವೀರಿಗೆ ಟಿಕೆಟ್ ಕೊಡೋದಾದ್ರೆ ಸ್ವಾಗತ ಕೂಡ ಹೇಳಿದರು. ಯದುವೀರವ್ರಿಗೂ ಕೂಡ
ಅವರು ಮುಂದೆ ಇರುವಂತಹ ಕಾನ್ಸಿಕ್ವೆನ್ಸಸ್ಗಳೆಲ್ಲ ನೆನಪಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಸೊ ಹೀಗಾಗಿ ಕಳೆದ 10 ವರ್ಷಗಳಲ್ಲಿ ಇಷ್ಟು ಕೆಲಸ ಮಾಡಿದ್ರು ಕೂಡ ನನಗೆ ಟಿಕೆಟ್ ಮಿಸ್ ಆಗ್ತಾ ಇರೋದಕ್ಕೆ ರೀಸನ್ಸ್ಗಳು ನನಗೂ ಕೂಡ ಗೊತ್ತಾಗ್ತಾ ಇಲ್ಲ. ಜೊತೆಗೆ ಜನರು ಲಕ್ಷಾಂತರ ಅಭಿಮಾನಿಗಳು ನನಗೆ ತೋರಿಸ್ತಾ ಇರುವಂತಹ ಪ್ರೀತಿಗೆ ನಾನು ಚಿರನುಡಿಯ ಮಾತುಗಳು ಹೇಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ಗಳು ಕೂಡ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದೆಲ್ಲವನ್ನು ಗಮನಿಸ್ತಾ ಇದ್ರೆ ಬಹುತೇಕ ಅವರಿಗೆ ಟಿಕೆಟ್ ಮಿಸ್ ಆದ್ರೆ ಅಧಿಕೃತವಾಗಿ ಅನೌನ್ಸ್ ಸಂದರ್ಭದಲ್ಲಿ ಈ ಆಕ್ರೋಶಗಳು ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಇದು ಚುನಾವಣಾ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಬಿಜೆಪಿಗೆ ಹೊಡೆತ ಬೀಳುತ್ತೆ ಅನ್ನೋದು ಕೂಡ ಸಾಕಷ್ಟು